ನಮಸ್ಕಾರ ವೀಕ್ಷಕರೇ, ತಮಿಳುನಾಡು ಜನಗಳಿಗೆ ಯಾರ ಶಾಪನೋ ಗೊತ್ತಿಲ್ಲ. ಅಂದ್ರೆ ನಮ್ಮ ಕರ್ನಾಟಕದವರು ಹೇಳೋ ಪ್ರಕಾರ ಮಂಡ್ಯ ರೈತರ ಶಾಪ. ಕಾವೇರಿ ನೀರು ನಮ್ಮ ಹತ್ರ ಮಳೆ ಬಿದ್ದಿಲ್ಲ ಅಂತ ಹೇಳಿದ್ರು ಕೂಡ ಪದೇ ಪದೇ ಕೇಳಿದ್ರಲ್ವಾ, ಅದಕ್ಕೆ ಮಂಡ್ಯ ರೈತರ ಶಾಪ ತಮಿಳುನಾಡು ಜನಗಳಿಗೆ ತಟ್ಟಿದೆ ಅಂತ ಕೆಲವರು ಆರೋಪವನ್ನ ಮಾಡ್ತಿದ್ರೆ, ಆದ್ರೆ ಅದ್ಯಾಕೋ ನಿಜ ಕೂಡ ಅನಿಸ್ತಿದೆ. ಏನಕ್ಕಂದ್ರೆ ಇತ್ತೀಚೆಗೆ ತಾನೇ ಚೆನ್ನೈಯಲ್ಲಿ ಯಾವ ಮಟ್ಟಕ್ಕೆ ಮಳೆ ಆಗಿತ್ತು ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅಂದ್ರೆ ಇಂಟರ್ನೆಟ್ ಅನ್ನೋದು ಇರ್ಲಿಲ್ಲ ಚೆನ್ನೈಲಿ, ಮೊಬೈಲ್ಗಳಿಗೆ ಚಾರ್ಜ್ ಹಾಕೊಳ್ಳೋದಕ್ಕೆ ಪವರ್ ಅನ್ನೋದು ಇರ್ಲಿಲ್ಲ, ಮತ್ತೆ ಸರಿಸುಮಾರು 4,000ದಿಂದ 5,000 ಕೋಟಿವರೆಗೂ ನಷ್ಟ ಆಗಿದೆ. ಮತ್ತೆ ಮೊಸಳೆಗಳು ಬೀದಿಗಳಿಗೆ ಬಂದಿದ್ವು, ಮತ್ತೆ ಮನೆಗೆ ಹಾವುಗಳು ನುಗ್ಗಿದ್ವು. ಸೊ ಇಷ್ಟರ ಮಟ್ಟಕ್ಕೆ ಚೆನ್ನೈಯಲ್ಲಿ ಫ್ಲಡ್ಸ್ ಅನ್ನೋದು ಆಗಿತ್ತು. ಆದ್ರೆ ಈಗ ಮತ್ತೊಂದು ಸಂಕಷ್ಟ ತಮಿಳುನಾಡಿಗೆ ಎದುರಾಗಿದೆ. ಒಂದು, ಇತ್ತೀಚೆಗೆ ತಾನೇ ಚೆನ್ನೈಯಲ್ಲಿ ಆಗಿರೋದ್ರಿಂದ ರಿಕವರಿ ಆಗ್ತಿದ್ದಾರೆ. ಅಷ್ಟರಲ್ಲೇ ಸೌತ್ ತಮಿಳುನಾಡು, ಅದರಲ್ಲೂ ಕೂಡ 3 ಮುಖ್ಯವಾಗಿ ಜಿಲ್ಲೆಗಳು, ಒಂದು ತಿರುನವಲೈ, ತೂತುಕುಡಿ ಮತ್ತೆ ಕನ್ಯಾಕುಮಾರಿ, ಈ 3 ಜಿಲ್ಲೆಗಳಲ್ಲಿ ಅತಿಯಾಗಿ ಮಳೆ ಆಗ್ತಿದೆ. ಅದರಲ್ಲೂ ಕೂಡ ಯಾವ ಮಟ್ಟಕ್ಕೆ ಅಂದ್ರೆ ಎಲ್ಲ ರೈಲುಗಳನ್ನ ನಿಲ್ಲಿಸಿದ್ದಾರೆ. ಅಂದ್ರೆ ಇವಾಗ ಸಹಜವಾಗಿ ಸೌತ್ ತಮಿಳುನಾಡಿಗೆ ಹೋಗ್ಬೇಕಾಗಿರುವಂತ ಎಲ್ಲ ರೈಲುಗಳನ್ನ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಬಹುತೇಕ ಎಲ್ಲ ರೈಲುಗಳು. ಏನಕ್ಕಂದ್ರೆ ರೈಲ್ವೆ ಕೆಳಗಡೆ ರೈಲ್ವೆ ಟ್ರ್ಯಾಕ್ ಇರುತ್ತಲ್ವಾ, ಅದ್ರ ಕೆಳಗಡೆ ಮಣ್ಣುಗಳು ಎಷ್ಟೋ ಕಡೆ ಕೊಚ್ಚಿ ಹೋಗಿದೆ, ಕೆಲವು ಕಡೆ ರೈಲ್ವೆ ಟ್ರ್ಯಾಕ್ಗಳೇ ಕೊಚ್ಚಿ ಹೋಗಿದೆ. ಸೊ ಅದನ್ನೆಲ್ಲ ಮತ್ತೆ ರಿಕವರಿ ಮಾಡಿ ಟ್ರೈನ್ ಗಳನ್ನ ಬಿಡ್ತಾರೆ. ಮತ್ತೆ ಒಂದ್ ಕಡೆ ಟ್ರೈನ್ ಕೂಡ ಸಿಕ್ಕಾಕೊಂಡಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಅಂದ್ರೆ ಮುಂದೆನೂ ಹೋಗಕ್ಕಾಗಲ್ಲ, ಹಿಂದೆನೂ ಬರಕ್ಕಾಗಲ್ಲ. ಏನಕ್ಕಂದ್ರೆ ರೈಲ್ವೆ ಹಳಿ ಅನ್ನೋದು ಕಿತ್ತೋಗಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಿದೆ. ಮತ್ತೆ ಹಲವಾರು ಕಡೆ ಮನೆಗಳು ಕೊಚ್ಚಿಕೊಂಡು ಹೋಗಿದೆ. ಅಂದ್ರೆ ಇವಾಗ ಸಹಜವಾಗಿ ಅದು ಮನುಷ್ಯರ ತಪ್ಪೆ. ಏನಕ್ಕಂದ್ರೆ ಇವಾಗ ನದಿ ಇದ್ರೆ ಆ ನದಿ ಮೇಲೆನೆ ಮನೆ, ಅಂದ್ರೆ ನದಿಯನ್ನ ಮುಚ್ಚೋದು, ಮನೆಗಳನ್ನ ಕಟ್ಟೋದು, ಅಥವಾ ನದಿಯನ್ನ ಸ್ವಲ್ಪ ಮುಂದಕ್ಕೆ ಹಾಕೋದು, ಮನೆಗಳನ್ನ ಕಟ್ಟೋದು. ಆದ್ರೆ ನದಿಗೆ ಗೊತ್ತಿರುತ್ತಲ್ವಾ, ಅಂದ್ರೆ ತನ್ನ ವಿಸ್ತಾರ ಎಷ್ಟಿರುತ್ತೆ ಅಂತ. ಸೊ ಆ ವಿಸ್ತಾರದಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ನದಿ ಜೊತೆ ತೆಗೆದುಕೊಂಡೋಗಿದೆ. ಆನಂತರ ಕೆಲವೊಂದು ಕಡೆ ಬೈಕ್ಗಳಲ್ಲಿ ತುಂಬಾ ಉಚ್ಚಾಟವನ್ನ ಮೆರೆದಿದ್ದಾರೆ. ಅಂದ್ರೆ ಇವಾಗ ಮಳೆ ಪ್ರವಾಹ ಜಾಸ್ತಿ ಇದೆ ಅಂತ ಗೊತ್ತಿದ್ರು ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗೋದಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಆ ಎಲ್ಲಾ ಕಡೆ ಕೂಡ ಜಾಸ್ತಿ ನೀರಿನ ರಭಸ ಜಾಸ್ತಿ ಇರೋದ್ರಿಂದ ಬೈಕ್ ಸವಾರರು ಕೂಡ ಕೊಚ್ಕೊಂಡು ಹೋಗಿದ್ದಾರೆ ಕೆಲವೊಂದು ಕಡೆ. ಮತ್ತೆ ಇನ್ನೊಂದು, ಕೆರೆಗಳಲ್ಲಿ ನೀರು ಜಾಸ್ತಿ ಆಗಿರೋದ್ರಿಂದ ಕೆರೆ ಕಟ್ಟೆ ಎಲ್ಲಿ ಒಡೆದೋಗುತ್ತೋ ಅಂತ ಕೆರೆಯ ಗೇಟ್ ಗಳನ್ನ ಓಪನ್ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಿದೆ. ಮತ್ತೆ ಕೆಲವೊಂದು ಕಡೆ ಸೇವ್ ಮಾಡೋದಕ್ಕೆ ಫೈರ್ ಇಂಜಿನ್ ಅವರು ಹೋಗ್ತಿದ್ರೆ ಆ ಫೈರ್ ಇಂಜಿನ್ ಅನ್ನೋದು ಕೂಡ ನೀರಿನಲ್ಲೇ ಕುಸಿದು ಹೋಗಿದೆ. ಅಂದ್ರೆ ರಸ್ತೆನೇ ಕುಸಿದು ಅಲ್ಲೂ ಕೂಡ ಸಿಕ್ಕಾಕೊಂಡಿದೆ. ಅದಾದ ನಂತರ ಹಲವಾರು ರೈಲ್ವೆ ಸ್ಟೇಷನ್ಗಳು ನೀರಲ್ಲಿ ಮುಚ್ಚಿ ಹೋಗಿದೆ ಅಂತ ಹೇಳ್ಬೋದು. ಮತ್ತೆ ಎಷ್ಟೇ ಮಳೆ ಬಿದ್ರೂ ಕೂಡ ಇಂಡಿಯನ್ ಏರ್ ಫೋರ್ಸ್ ಅನ್ನೋದು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ. ತುಂಬಾ ತಮ್ಮ ಪ್ರಾಣವನ್ನ ಒತ್ತೆ ಇಟ್ಟು ಆ ಜನಗಳನ್ನ ರಕ್ಷಿಸ್ತಿದ್ದಾರೆ. ಅಂದ್ರೆ ನಾವು ಏನೇ, ಅಂದ್ರೆ ಇವಾಗ ಕಾವೇರಿ ವಿಚಾರ ಏನೇ ಇದ್ರು ಕೂಡ ಅವರು ಕೂಡ ಜನಗಳೇ, ಅವರು ಕೂಡ ನಮ್ಮ ದೇಶದವರೇ, ಅವರು ಕೂಡ ನಮ್ಮವರೇ. ನೀವು ಕೋರಿಕೊಳ್ಳೋಣ. ಇದರಿಂದ ನಾವು ಕಲಿಬೇಕಾಗಿರೋದೇನ ಅಂದ್ರೆ ಇನ್ಮುಂದೆ ಆದ್ರೂ ಪ್ರಕೃತಿಯನ್ನ ನಾಶ ಮಾಡೋದನ್ನ ನಾವೆಲ್ಲ ನಿಲ್ಲಿಸಬೇಕು. ಅಂದ್ರೆ ಕೆರೆಗಳನ್ನ ಮುಚ್ಚೋದಾಗಿರ್ಬೋದು, ಅಥವಾ ನದಿಗಳನ್ನ ಮುಚ್ಚಿ ಅದರ ಮೇಲೆ ಮನೆಗಳು ಕಟ್ಕೊಳ್ಳುವಂಥದ್ದು. ಸೊ ನೀವು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಪ್ರಕೃತಿಯ ಮುಂದೆ ನಾವೆಲ್ಲರೂ ಕೂಡ ಝೀರೋ ಅಂತ ಹೇಳ್ಬೋದು. ಏನೇ ಆಗಲಿ, ತಮಿಳುನಾಡಿನಲ್ಲಿ ಈ ರೀತಿ ಮಳೆ ಆಗ್ತಿರೋದ್ರ ಬಗ್ಗೆ ನೀವೇ ಹೇಳ್ತಿದ್ದೀರಾ? ಅಂದ್ರೆ ಅವರು ನೀರು ಅಂತ ಕೇಳ್ತಿರೋದಕ್ಕೆ ದೇವರೇ ಈ ರೀತಿ ನೀರನ್ನ ಕೊಡ್ತಿದಾರಾ, ಅಥವಾ ನಮ್ಮ ಮಂಡ್ಯ ರೈತರ ಶಾಪನ? ನಿಮ್ಗೇನ್ ಅನ್ಸುತ್ತೆ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾವು ಕೂಡ ಪ್ರಕೃತಿಯನ್ನ ಆದಷ್ಟು ಸೇವ್ ಮಾಡೋದಕ್ಕೆ ನೋಡೋಣ, ಆದಷ್ಟು ಗಿಡ ಮರಗಳನ್ನ ನೆಟ್ಟು ಬೆಳೆಸೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದಗಳು.